ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ಆಚರಿಸುತ್ತಿರುವ ಈ ಗಣರಾಜ್ಯೋತ್ಸವ ದಿನ ಕೇವಲ ಹಬ್ಬವಲ್ಲ. ಇದು ಭಾರತದ ಇತಿಹಾಸ, ತ್ಯಾಗ, ಸಂವಿಧಾನದ ಮಹತ್ವವನ್ನು ನೆನಪಿಸುವ ದಿನ. ಇಂದು ನಾವು ನಿಮ್ಮ ಮುಂದೆ ತರುವ ನಾಟಕದ ಹೆಸರು ಸ್ವಾತಂತ್ರ್ಯದಿಂದ ಗಣರಾಜ್ಯೋತ್ಸವದವರೆಗೆ. ಮಗ, ಸಾಕು ಆಟ ಆಡಿದ್ದು, ಊಟ ಮಾಡು ಬಾ. ಅಮ್ಮ, ಎಲ್ಲರೂ ಹೇಳುತ್ತಾರೆ ಜನವರಿ 26 ಬಹಳ ಮಹತ್ವದ ದಿನ ಅಂತ. ಆದ್ರೆ ಯಾಕೆ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ 15ರಂದು ಅಲ್ವಾ? ಹೌದು ಮಗ, ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ 15, 1947. ಆದರೆ ಜನವರಿ 26 ಯಾಕೆ ಮಹತ್ವದ ದಿನ ಅಂತ ಕೇಳ್ತೀಯಾ? ಆ ದಿನ 1950ರಲ್ಲಿ ಭಾರತ ಸಂವಿಧಾನ ಜಾರಿಗೆ ಬಂತು. ಅಂದಿನಿಂದ ಭಾರತ ಗಣರಾಜ್ಯವಾಯಿತು. ಆದ್ದರಿಂದ ಜನವರಿ 26 ನಾವು ವಿಶೇಷವಾಗಿ ಆಚರಿಸುತ್ತೇವೆ. ಸ್ವಾತಂತ್ರ್ಯ ಬಂದಾಗ ಹಕ್ಕುಗಳ ಸಂಕೇತ ಮಾತ್ರ ಸಿಗುತ್ತಿತ್ತು. ಆದರೆ ಮಗ, ಜನರಿಗೆ ನ್ಯಾಯ, ಸಮಾನತೆ, ಹಕ್ಕುಗಳು ಎಲ್ಲರಿಗೂ ಒಟ್ಟಿಗೆ ಸಿಗಬೇಕೆಂದು ಸಂವಿಧಾನ ತಯಾರಾಯಿತು. ಆದ್ದರಿಂದ ಜನವರಿ 26 ನಾವು ವಿಶೇಷವಾಗಿ ಆಚರಿಸುತ್ತೇವೆ. ನಾನು ಹೇಳಿದರೆ ನಿನಗೆ ಅರ್ಥವಾಗುವುದಿಲ್ಲ. ನೀನೇ ನೋಡು, ನಮ್ಮ ಸಂವಿಧಾನದ ಬಗ್ಗೆ ತಿಳಿದುಕೋ. ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ, ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಭೂಮಿಯ ಬಸಿರದೆ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ, ಭೂಮಿಯ ಬಸಿರದೆ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ, ಹಸಿರೇ ಉಸಿರು ಎಂದು ಸಾರುವ ಹುಡುಗೈದೈವನು. 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿಗಿವನು. ನೀವು ದುಡಿಯುವ ಪ್ರತಿಯೊಂದು ರೂಪಾಯಿಗೂ ನಮಗೆ ತೆರಿಗೆ ಕೊಡಲೇಬೇಕು. ಏನು ತೆರಿಗೆ? ನಾವ್ಯಾಕೆ ಕೊಡಬೇಕು ತೆರಿಗೆನ? ಕೊಡಲೇಬೇಕು. ನಾವು ದಿನರಾತ್ರಿ ದುಡಿಯುತ್ತೇವೆ, ಬೆಳೆ ಬಂದರೂ ಲಾಭವಿಲ್ಲ. ನೀವು ಕೇಳುವ ತೆರಿಗೆ ಕೊಡಲು ನಮ್ಮ ಬಳಿ ಏನೂ ಇರುವುದಿಲ್ಲ. ನಾವು ದುಡಿಯುವುದು ನಮ್ಮ ಕುಟುಂಬ ಉಳಿಸಲು, ಆದರೆ ನಿಮ್ಮ ತೆರಿಗೆ ಕಸಿದುಕೊಳ್ಳುತ್ತಿದೆ. ನಮ್ಮ ಮಕ್ಕಳಿಗೂ ಊಟಕ್ಕೂ ಗತಿಯಿಲ್ಲದ ಪರಿಸ್ಥಿತಿ ನಮ್ಮದು. ನಮಗೆ ಕಾರಣಗಳು ಬೇಡ, ತೆರಿಗೆ ಕೊಡಬೇಕು ಅಷ್ಟೇ. ಕೊಡದಿದ್ದರೆ ನಿಮ್ಮ ಜಮೀನು ಜಪ್ತಿ, ನಿಮ್ಮ ಮನೆ ಹರಾಜು. ನೀವು ಬೆಳೆ ಬೆಳೆದಲ್ಲಿ ಬೆಳೆದಿಲ್ಲವೋ ಅದು ನಮ್ಮ ಸಮಸ್ಯೆ ಅಲ್ಲ. ಸರ್ಕಾರಕ್ಕೆ ಹಣ ಬೇಕು, ಹಿಂದೆ ತೆರಿಗೆ ಪಾವತಿಸಬೇಕು. ನಿಮ್ಮ ಹಸಿವು ನಮಗೆ ಸಂಬಂಧ ಇಲ್ಲ. ನೀವು ಈ ದೇಶದ ಪ್ರಜೆಗಳು ಅಲ್ಲ, ನೀವು ನಮ್ಮ ಅಧೀನದ ಜನ. ಯಾರಾದರೂ ಪ್ರಶ್ನೆ ಕೇಳಿದರೆ ಜೈಲು ಅತಿ ಉಚಿತ. ಯಾರಾದರೂ ವಿರೋಧ ಮಾಡಿದರೆ ಕಠಿಣ ಶಿಕ್ಷೆ.
ನಮಗೆ ನ್ಯಾಯ ಬೇಕು. ನ್ಯಾಯ ನ್ಯಾಯ ಅಂದ್ರೇನು ಅನ್ನೋದು ನಿಮಗೆ ಗೊತ್ತಾಗುವ ಅವಶ್ಯಕತೆ ಇಲ್ಲ. ನಮಗೆ ನ್ಯಾಯ ಬೇಕು. ನಮಗೆ ನ್ಯಾಯ ಬೇಕು. ನಮಗೆ ನಮ್ಮ ಹಕ್ಕುಗಳು ಬೇಕು. ನಮಗೆ ನಮ್ಮ ಹಕ್ಕುಗಳು ಬೇಕು. ನಮ್ಮ ದೇಶ ನಮ್ಮದು. ನಿಲ್ಲಿ ನಿಲ್ಲಿ, ನಾವು ಅಹಿಂಸೆ ಮಾರ್ಗದಲ್ಲಿ ಹೋರಾಟ ಮಾಡೋಣ. ಸತ್ಯವೇ ನಮ್ಮ ಶಕ್ತಿ. ನೋಡಿ ಮಕ್ಕಳೇ, ಬಲದಿಂದ ದುರ್ಬಲರನ್ನು ನಿಯಂತ್ರಿಸಕ್ಕಾಗುವುದಿಲ್ಲ. ಇದು ದೌರ್ಜನ್ಯ, ಇದು ಅನ್ಯಾಯ. ನಮ್ಮ ಹೋರಾಟದ ಶಕ್ತಿ ಅಹಿಂಸೆ ಮತ್ತು ಸತ್ಯದಲ್ಲಿದೆ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನಾನು ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ 13 ವರ್ಷದ ವಿದ್ಯಾರ್ಥಿ. ನನ್ನ ಹೆಸರು ನಾರಾಯಣ ಮಹಾದೇವ್ ಧೋನಿ. ನಾನು ಈ ಚಳುವಳಿಯಲ್ಲಿ ನಿಮ್ಮೊಂದಿಗೆ ಭಾಗವಹಿಸುತ್ತೇನೆ. ಆಯ್ತು, ಸರಿ. ಬನ್ನಿ, ನಾವೆಲ್ಲರೂ ಸೇರಿ ಶಾಂತ ರೀತಿಯಿಂದ ಹೋರಾಟ ಮಾಡೋಣ. ನಮ್ಮ ದೇಶ, ನಮ್ಮ ತಾಯಿ, ಪೂರ್ಣ ಸ್ವರಾಜ್ಯ, ಪೂರ್ಣ ಸ್ವರಾಜ್ಯ, ಇನ್ಕ್ವಿಲಾಬ್, ಇನ್ಕ್ವಿಲಾಬ್. ಬ್ರಿಟಿಷರೇ, 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 ಅಂತಿಮವಾಗಿ ಹಲವಾರು ಹೋರಾಟಗಳ ನಂತರ ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿತು. ಇದಕ್ಕೆ ಕಾರಣ ಅನೇಕ ವರ್ಷಗಳ ಬ್ರಿಟಿಷ್ ಆಡಳಿತ ವಿರುದ್ಧ ನಡೆದ ಸ್ವಾತಂತ್ರ್ಯ ಹೋರಾಟ. ಗಾಂಧೀಜಿಯವರ ಅಹಿಂಸಾತ್ಮಕ ಚಳವಳಿ, ಅಸಹಕಾರ ಚಳವಳಿ, ಸತ್ಯಾಗ್ರಹ ಚಳವಳಿ, ಉಪ್ಪು ಸತ್ಯಾಗ್ರಹ ಚಳವಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿಗಳಿಂದ ಬ್ರಿಟಿಷರ ಆಡಳಿತ ದುರ್ಬಲವಾಯಿತು. ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಸೇರಿದಂತೆ ಅನೇಕ ವೀರರ ತ್ಯಾಗ, ಜೈಲು ಶಿಕ್ಷೆ, ಬಲಿದಾನದಿಂದ ದೇಶದ ಜನರಲ್ಲಿ ಏಕತೆ ಮೂಡಿತು. ಅಂತಿಮವಾಗಿ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ನೀಡಲು ಒಪ್ಪಿಕೊಂಡರು. ಅಮ್ಮ, ನಮಗೆ ಸ್ವಾತಂತ್ರ್ಯ ಏನೋ ಸಿಕ್ತು, ಆದ್ರೆ ದೇಶ ಹೇಗೆ ನಡೆದುಕೊಳ್ಳಬೇಕಂತ ಯಾರು ತೀರ್ಮಾನಿಸಿದರು? ಹಾಗೂ ಎಲ್ಲರಿಗೂ ಸಮಾನ ಹಕ್ಕುಗಳು ಹೇಗೆ ಬಂದವು? ಮಗ, ಸರಿಯಾಗಿ ಕೇಳಿದೆ ನೋಡು. ಸ್ವಾತಂತ್ರ್ಯ ಬಂದ ಮೇಲೆ ದೇಶ ದಾರಿ ತಪ್ಪಬಾರದೆಂದು ಒಂದು ಮಹಾನ್ ಪುಸ್ತಕ ರಚಿಸಲಾಯಿತು. ಅದೇ ಭಾರತ ಸಂವಿಧಾನ. ಈ ಸಂವಿಧಾನವೇ ಹೇಳುತ್ತದೆ ಭಾರತವನ್ನು ಹೇಗೆ ನಡೆಸಬೇಕು, ಜನರನ್ನು ಹೇಗೆ ಸಮಾನವಾಗಿ ನೋಡಬೇಕು, ಬಲವಂತರು ಬಲಹೀನರು ಒಂದೇ ಅನ್ನೋದನ್ನು, ನ್ಯಾಯ, ಸಮಾನತೆ ಮತ್ತು ಸಹೋದರತ್ವ ಇದೇ ನಮ್ಮ ದೇಶದ ಅಡಿಪಾಯ. ಅದಕ್ಕಾಗಿಯೇ ಮಕ್ಕಳೇ, ಸಂವಿಧಾನವೇ ನಮ್ಮ ದೇಶದ ತಾಯಿ ಗ್ರಂಥ. ಮಕ್ಕಳೇ, ಈ ಪುಸ್ತಕವೇ ಭಾರತೀಯ ಸಂವಿಧಾನ. ಸಂವಿಧಾನ ಎಂದರೆ ಭಾರತವನ್ನು ಹೇಗೆ ಆಡಳಿತ ಮಾಡಬೇಕು ಎಂಬ ನಿಯಮಗಳ ಪುಸ್ತಕ. ಇದು ನಮ್ಮ ಹಕ್ಕುಗಳನ್ನು, ಕರ್ತವ್ಯಗಳನ್ನು ಕಲಿಸುತ್ತದೆ. ಇದು ಕೇವಲ ಕಾನೂನುಗಳ ಸಂಗ್ರಹವಲ್ಲ, ಇದು ನಮ್ಮ ಹಕ್ಕುಗಳನ್ನು ರಕ್ಷಿಸುತ್ತದೆ. ನ್ಯಾಯ, ಸಮಾನತೆ, ಭದ್ರತೆ ನೀಡುತ್ತದೆ. ಇವುಗಳನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ನ್ಯಾಯ ಕಾಪಾಡಿ, ಹಕ್ಕುಗಳನ್ನು ಗೌರವಿಸಿ. ಇದರಲ್ಲೇ ನಿಜವಾದ ಗಣರಾಜ್ಯವಿದೆ. ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತ್ತು. ಅಂದಿನಿಂದ ಭಾರತ ಗಣರಾಜ್ಯವಾಯಿತು. ನಾವು ಉತ್ತಮ ನಾಗರಿಕರಾಗುತ್ತೇವೆ. ನಾವು ಹಕ್ಕುಗಳನ್ನು
ಸರಿಯಾಗಿ ಬಳಸುತ್ತೇವೆ. ನಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡುತ್ತೇವೆ. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಸಂವಿಧಾನದ ಘನತೆಯ ಸಾರಲು, ಸಂವಿಧಾನದ ಘನತೆಯ ಸಾರಲು ಭಾರತ ಬಾವುಟ ಏರುತ್ತಿದೆ, ಬಾವುಟ ಹಾರುತ್ತ ಬೀಗುತ್ತಿದೆ. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಲಲಲಲ, ಲಲಲಲ, ಲಲಲಲ. ಕಾನೂನು ಕಣ್ಣಿಗೆ ಎಲ್ಲರೂ ಒಂದೇ, ಹದ್ದು ಮೀರದ ನಿಯಮವಿದೆ. ಕಾನೂನು ಕಣ್ಣಿಗೆ ಎಲ್ಲರೂ ಒಂದೇ, ಹದ್ದು ಮೀರದ ನಿಯಮವಿದೆ. ಸಮಾನತೆಯ ಸಹಬಾಳ್ವೆಯಲ್ಲಿ, ಸಮಾನತೆಯ ಸಹಬಾಳ್ವೆಯಲ್ಲಿ ದೇಶದ ಪ್ರಗತಿಯು ಸಾಗುತ್ತಿದೆ, ಭಾರತ ದೇವಿಗೆ ಕಾಣುತ್ತಿದೆ. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಲಲಲಲ, ಲಲಲಲ, ಲಾಲಲ. ಕಾನೂನು ಬರೆದ ಶಿಲ್ಪಿಯ ಸ್ಮರಿಸಿ ಬಾಳುವ ನೀತಿಯ ಬೇಲಿಯಲಿ, ಕಾನೂನು ಬರೆದ ಶಿಲ್ಪಿಯ ಸ್ಮರಿಸಿ ಬಾಳುವ ನೀತಿಯ ಬೇಲಿಯಲಿ ಕೆಳವಿ ಕೊಲ್ಲುವ ಮನಸ್ಸನ್ನು ತಾಳದೆ, ಕೊಲ್ಲುವ ಮನಸ್ಸನ್ನು ತಾಳದೆ ಮೀಯುವ ಸ್ನೇಹ